ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಎಕ್ಸಾಮ್ ಐತೆ ಅಂತ ಬೇಗ ಎದ್ದು ಸ್ನಾನ ಮಾಡಿ ಮುಗಿಸಿ ಮಿರರ್ ಮುಂದೆ ಬಂದರೆ ಇಲ್ಲೊಂದು ಹೊಸ ಗೆಸ್ಟ್ ಪಿಂಪಲ್ ಆಗಿಬಿಟ್ಟಿತ್ತು. ಇನ್ನೂ ಸ್ವಲ್ಪ ಟೈಮ್ ಇತ್ತಂತ ಪೂಜೆ ಮಾಡಿ ಮುಗಿಸಿ ಮಾಡಿಟ್ಟಿರೋ ಪಲಾವ್ ಹಾಕೊಂಡು ತಿಂದು ಕಾಲೇಜಿಗೆ ಹೊರಟೆ. ಬಸ್ ಇಲ್ಲದೆ ಯಾರಾದರೂ ರೋಡ್ ಕ್ರಾಸ್ ಮಾಡೋಕ್ಕೆ ಜೊತೆಗೆ ಸಿಗ್ತಾರೇನೋ ಅಂತ ಅಲ್ಲೇ ನಿಂತ್ಕೊಂಡೆ 5 ನಿಮಿಷ ಟೈಮ್ ವೇಸ್ಟ್ ಮಾಡಿ ಒಳಗಡೆ ಬಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಆಂಜನೇಯಂಗೆ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಓದಿರೋದು ಯಾವುದು ಮರ್ತೋಗ್ಬಾರ್ದಪ್ಪ ಅಂತ ಅಂದ್ಕೊಂಡು ಓದ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ಬಂದು ಕಾಯ್ತಾ ಇದ್ಲು. ಅವಳು ನಾನು ಸ್ವಲ್ಪ ಮಾತಾಡ್ಕೊಂಡು ಹಂಗೆ ಓದ್ಕೊಂಡು ಕೂತ್ಕೊಂಡು ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಕ್ಲಾಸ್ ರೂಮ್ ಏನಾದರೂ ಚೇಂಜ್ ಮಾಡಿರ್ತಾರೆ ಅಂತ ನೋಟಿಸ್ ಬೋರ್ಡಲ್ಲಿ ನೋಡ್ಕೊಂಡು ಕ್ಲಾಸಿಗೆ ಹೋದ್ವಿ. 3 hours later. ಇವತ್ತು ಪೇಪರ್ ಸ್ವಲ್ಪ ಟಫ್ ಇತ್ತು, ಅದಕ್ಕೆ ನನಗೆ ಗೊತ್ತಿರೋದು ಬರೆದ್ಬಿಟ್ಟು ಆಚೆ ಬಂದೆ. ನನ್ನ ಫ್ರೆಂಡ್ ಇನ್ನೂ ಎಕ್ಸಾಮ್ ಬರೀತಾನೆ ಇದ್ಲು. ಅವಳು ಬರೋವರೆಗೂ ಅಲ್ಲೇ ಗ್ರೌಂಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅವಳು ಬಂದಮೇಲೆ ಎಲ್ಲರೂ ಬಸ್ ಸ್ಟಾಪಿಗೆ ಹೊರಟ್ವಿ. ನನ್ನ ಫ್ರೆಂಡ್ ದಾಸವಾಳದವ್ವನೂ ಬಿಡಲ್ಲ, ಅದು ಅಲ್ಲಿ ಬಿಟ್ಟಿತ್ತು ಅಂತ ಕಿತ್ಕೊಳ್ಳೋದಕ್ಕೆ ಅಂತ ಹೋದ್ಲು. ಕಿತ್ಕೊಂಡಿದ್ದಿದ್ರೆ ಏನೋ ಸರಿ ಹೋಗಿರುತ್ತೆ. ದಾಸವಾಳದವ್ವ ತೆಗ್ದು ಕಿವಿಗೆ ಇಕ್ಕೊಂಡಿದ್ಲು. ನನ್ನ PU ಫ್ರೆಂಡ್ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ವಿ. ಎಷ್ಟೊತ್ತಾದರೂ ಬರದೇ ಇರೋದಕ್ಕೆ ನನಗೆ ಲೇಟ್ ಆಗುತ್ತೆ ಅಂತ ರಶ್ ಆಗಿರೋ ಬಸ್ನೇ ಹತ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬರಬೇಕಾದ್ರೆ ಈ ಹುಡುಗರು ಇಲ್ಲಿ ಬ್ಯಾಟ್ ಇಟ್ಕೊಂಡು ಹೊಡಿಯೋ ಥರನೇ ಫೋರ್ಸ್ ಕೊಡ್ತಾಯಿದ್ರು. ಮನೆಗೆ ಬಂದು ಫಸ್ಟ್ ಮಾಡಿದ ಕೆಲಸನೇ ಊಟ. ಯಾಕಂದರೆ ಫುಲ್ಲು ಹೊಟ್ಟೆ ಹಸಿತಿತ್ತಂತ ಊಟ ಹಾಕೊಂಡು ತಿಂದೆ. ಊಟ ತಿಂದು ಅದಾದಮೇಲೆ ನನ್ನ ತಮ್ಮ ಏನೋ ತಗೊಳ್ಳೋದಕ್ಕೆ ಹೋಗಿ ಫ್ರಿಡ್ಜಲ್ಲಿ ಹಾಲನ್ನೇ ಚೆಲ್ಬಿಟ್ಟಿದ್ದ. ಭರತಿ ಏನು ಚೆಲ್ಲಿದ್ದ? ಹಾಲು ಚೆಲ್ದ? ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ